Hello everyone, welcome to the 19th session of Business Statistics. In the present session, we shall be discussing one more illustration which is related to the probable value calculation of y and x based on the regression equations. This problem is similar to the previous problem that we have seen. That is, from the following data, you should find the most probable value of x when y is 30 and the most probable value of y when x is 12. Now we are given the values of arithmetic mean of both x and y variable, the standard deviation of x and y variable, and the correlation coefficient. Now these values has to be substituted to the regression equation. You already know the two regression equation, that is, one is x on y and y on x. X on y equation is used when you have to find the value of x based on the value of y, and y on x equation is used when you have to find the value of y based on the x value. Now the calculation will be in this way. After substituting the values of the equation to x on y and y on x value, it will be x minus 27.60, that is equal to 0.80 into 40 by 20 multiplied by y minus 14.8. ಸೊ ಈ ಎಲ್ಲ ಕ್ಯಾಲ್ಕುಲೇಷನ್ಸ್ ಹಿಂದಿನ ಸೆಷನಲ್ಲಿ ಹೇಗೆ ಸಾಲ್ವ್ ಮಾಡಿದ್ರಿ ಅದೇ ರೀತಿಯಲ್ಲಿ ಇರ್ತಾ ಹೋಗುತ್ತೆ. ಎಕ್ಸ್ ಆನ್ ವೈಯಲ್ಲಿ ಕೊಟ್ಟಿರುವಂತಹ ಎಲ್ಲ ವ್ಯಾಲ್ಯೂಸ್ ಏನಿರುತ್ತೆ ಅದನ್ನು ನಾವು ಅಪೋಸಿಟ್ ಪ್ಲೇಸಸ್ಸಲ್ಲಿ ನಾವು ವೈ ಆನ್ ಎಕ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇರೋ ಅಲ್ಲಿ ವೈ ಮೈನಸ್ ವೈ ಬಾರನ್ನು ಯೂಸ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಬೈ ಎಕ್ಸ್ ಅಂತ ಹೇಳಿರೋ ವೈ ಆನ್ ಎಕ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಎಕ್ಸ್ ಆನ್ ವೈಯಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಅಂತ ಹೇಳಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಲ್ಲಿ ಅಪೋಸಿಟ್ ಪ್ಲೇಸಸಲ್ಲಿ ಯೂಸ್ ಮಾಡ್ತೀವಿ, ಬಟ್ ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸು ನಮಗೆ ಡೈರೆಕ್ಟಾಗಿ ಗಿವನ್ ವ್ಯಾಲ್ಯೂಸ್ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ಮತ್ತೊಂದು ಆಲ್ರೆಡಿ ಮ್ಯಾಥಮೆಟಿಕಲ್ ಪ್ರೊಸೀಜರ್ಸ್ ನಿಮಗೆ ಗೊತ್ತಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮೈನಸ್ ವ್ಯಾಲ್ಯೂ ಇತ್ತು ಅಂತಂದರೆ ಅದನ್ನು ನಾವು ರೈಟ್ ಹ್ಯಾಂಡ್ ಸೈಡಿಗೆ ತರುವಾಗ ಅದು ಪ್ಲಸ್ ವ್ಯಾಲ್ಯೂಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಾರ್ಜರ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಆಗಿದ್ದು ಸ್ಮಾಲರ್ ವ್ಯಾಲ್ಯೂ ಮೈನಸ್ ಆಗಿತ್ತು ಅಂತ ಅಂದರೆ ಅಟ್ ದ್ಯಾಟ್ ಟೈಮ್ ವಿ ವಿಲ್ ಬಿ ಯೂಸಿಂಗ್ ಪ್ಲಸ್ ವ್ಯಾಲ್ಯೂ. ಆ್ಯಂಡ್ ಅಪೋಸಿಟ್ ಪ್ಯಾಟರ್ನಲ್ಲಿ ಇತ್ತು ಅಂತಂದರೆ ಆಗ ನಾವು ಮೈನಸ್ ವ್ಯಾಲ್ಯೂಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಐ ಹೋಪ್ you know all these mathematical calculation. So now coming to the equation calculation, x minus 27.60, that is equal to 1.6 into y minus 14.8. ಸೊ ಈ ಬ್ರ್ಯಾಕೆಟನ್ನು ರಿಮೂವ್ ಮಾಡಲಿಕ್ಕೆ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ, ಬ್ರ್ಯಾಕೆಟಿಂದ ಹೊರಗಡೆ ಇರುವಂತಹ ವೇರಿಯೇಬಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂವನ್ನು ಎರಡೂ ಬ್ರ್ಯಾಕೆಟಲ್ಲಿ ಇರುವಂತಹ ಎರಡೂ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. That is 1.6 into y, that will be 1.6y minus 1.6 into minus 14.8, that is 1.60. Okay, so sorry, that is 23.68. ಸೊ ಇಲ್ಲಿ ಎರಡು ವ್ಯಾಲ್ಯೂ ಸಿಕ್ತು ನಮಗೆ. ಇನ್ನೊಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂತಹ ಮೈನಸ್ 27.60 ಏನಿದೆ ಇದನ್ನು ನಾವು ರೈಟ್ ಹ್ಯಾಂಡ್ ಸೈಡಿಗೆ ತರ್ತೀವಿ, ಆಗ ಅದು ಪ್ಲಸ್ 27.60 ಆಗಿರುತ್ತೆ. ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ವಿಲ್ ಬಿ 1.60y ಪ್ಲಸ್ 3.92. ಈಗ ಈ ವ್ಯಾಲ್ಯೂ ಏನಿದೆ ಇದನ್ನು ನಾವು ಎಕ್ಸ್ ಆನ್ ವೈ ಇಕ್ವೇಷನ್ ಅಂತ ಹೇಳಿ ಕರಿತೀವಿ. ಈ ಇಕ್ವೇಷನಿಗೆ ನಾವು ವೈ ವ್ಯಾಲ್ಯೂ ಪ್ರೊಬಬಲ್ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಆಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಎಕ್ಸ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. That is, when y is equal to 30, the probable value of x will be 51.92. That is, substituting 30 into this equation will give us x is equal to 51.92. Okay, so in the same manner we should be calculating the value of y based on the x, that is x is equal to 12 here. So first we should calculate regression equation, that is y is equal to 0.4x
ಪ್ಲಸ್ 3.76 ಇದು ರಿಗ್ರೆಷನ್ ಇಕ್ವೇಷನ್ ಆಗಿರುತ್ತೆ. ಈ ಇಕ್ವೇಷನಿಗೆ 12 ದಟ್ ಈಸ್ x is equal to 12 ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂ ಇಟ್ ವಿಲ್ ಬಿ 8.56. So this is about the calculation of x on y and y on x equation, and also the probable value when x is given and also when y is given. Thank you.